ಹಾಗೆ ಹೋಗುತ್ತಾ ಇದ್ದೆ. ಕೇಳಿದಲ್ಲ ಶರೀರ ಒಡೆಯುವುದು. ದೇವಕಿಯ ಗರ್ಭದಿಂದ ಹುಟ್ಟುವ ಮಗುವಿನಿಂದ ನಾಗೆ ಮಾತಾಡ ಕೋಪದಿಂದ ಕತ್ತಿಯನ್ನು ಎತ್ತಿದೆ. ಧರಿಸಿ ಕೊಲ್ಲಬೇಕು ಎಂಬುದಾಗಿ ಆಗ ತಡೆದ ಹುಟ್ಟುವ ಮಕ್ಕಳನ್ನು ಒಂದೊಪ್ಪಿಸುತ್ತೇನೆ ಎಂಬುದಾಗಿ ಭರವಸೆ ನೀಡುತ್ತ ಹಾಗೆ ಬಂದ 6 ಮಕ್ಕಳನ್ನು ಒಂದುಗೂಡಿಸಿದೆ. 7ನೆಯದು ಗರ್ಭಪಾತವಾಯಿತಂತೆ. 8ನೆಯ ಮಗುವನ್ನು ಅಲ್ಲರಿಗಾಗಿ ಕತ್ತಿಯನ್ನು ಎತ್ತಿದೆ. ಆ ಹೆಣ್ಣು ಶಿಶು ನನ್ನ ಎದೆಗೆ ಮತ್ತೆ ಹೇಳಿದ್ದೇನೆ, ಕಂಸ ನಿನ್ನ ವೈರಿ ನವನಲ್ಲ, ನಿನ್ನ ವೈರಿ ನಂದ ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ ಎಂಬುದಾಗಿ. ಹಾಗಾದರೆ ಒಂದಲ್ಲ ಒಂದು ದಿನ ಆ ಶಿಶು ನನಗೆ ಕಂಟಕಪ್ರಾಯವಾದನು ಅಲ್ಲವೇ? ಬಿಡುತ್ತೇನೆಯೋ ಈ ಕಂಸ, ಯಾರಲ್ಲಿ ಭೂತನೆಯನ್ನು ಸಭೆಗೆ ಕರೆಸಿ ನುಡಿಗೆ ಹೇಳುವುದು ಈಗಿದ್ದೀಗಲೇ ಹೋಗು ನನ್ನ ಗೋಕುಲಕ್ಕೆ. ವಿಷದ ಹಾಲನ್ನು ಅವನಿಗೆ ಕೊಡು. ಹಾಗೆ ಕೊಟ್ಟರೆ ಕುಡಿದವನು ಸತ್ತು ಹೋಗುತ್ತಾನೆ. ಈ ಕೆಲಸ ನಿನ್ನದಾಗಬೇಕು. ನಂದ ಗೋಪನ ಮಂದಿರಕ್ಕೆ
ಇವೆ ಬಾಲೆ ತತ ದಿನ ದಿನ ಕಳಿಸ್ಗತಿ ದಿನ ಕಳಿಸ್ಗತಿ ಅದ್ಭುತ ಕಿಟ ಈತನ ನೋಡದ ಕಂಗಳಿ ಯಾಕೆ ಈತನ ನೋಡದ ಕಂಗಳಿ ಯಾಕೆ ಏನಂದೆ? ಏನಿಲ್ಲ, ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಹೌದಾ? ಚೆನ್ನಾಗಿ ನೋಡ್ಕೊಳ್ಬೇಕು. ಹಾಮ. ನಗು ನಗು, ಇದು ನಿನ್ನ ಕೊನೆ ನಗು. ಈಗಲೇ ನನ್ನ ವಿಷದ ಹಾಲನ್ನು ಕೊಟ್ಟು ಕೊಂದು ಮುಗಿಸುತ್ತೇನೆ. ಜಗದೋದ್ಧಾರನು ಶಿಶುವೆಂದು ತಿಳಿದು ವಿಜವನಿತ್ತಳು ಪಾಲಕಗೆ ವಿಜವ ಕುಡಿದಲ್ಲಿ ನೆತ್ತರೊಳಗೇರಿ ಬಿಡುಕಂದ 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 ಗೋಕುಲಕ್ಕೆ ಹೋದಂತಹ ಪೂತನಿ ಒಳಿದಳೆಂಬ ವಾರ್ತೆ ಬಂತು. ತದನಂತರ ನಮ್ಮವರೇ ಆದ ಕೆಟ್ಟ ರಕ್ಕಸರು ಶಕಟ ಧೇನುಕ ಬಕ ಪ್ರಲಂಬರನ್ನು ಕಳುಹಿಸಿಕೊಟ್ಟೆ. ಅವರನ್ನೆಲ್ಲ ಕೃಷ್ಣ ಕೊಂದನಂತೆ. ಏನು ಮಾಡಲಿ ಏನು ಮಾಡಲಿ? ಶಕ್ತಿಯಿಂದ ಗೆಲ್ಲಲಿಕ್ಕೆ ಆಗದೇ ಇರುವುದನ್ನು ಯುಕ್ತಿಯಿಂದಲೇ ಗೆಲ್ಲಬೇಕು. ನಮ್ಮವನಿದ್ದಾನೆ ಅಕ್ರೂರ, ಅವನನ್ನೇ ಕರೆಸುತ್ತೇನೆ. ಯಾರಲ್ಲಿ ಅಕ್ರೂರನನ್ನು ಬರ ಹೇಳಿ. ನಿನ್ನನ್ನು ಕರೆಸಿದ್ದೇನೆ. ಯಾಕೆ ಬಲ್ಲೆಯ? ನನ್ನ ಅಳಿಯಂದಿರಾದ ಕೃಷ್ಣ ಬಲರಾಮರು ನಂದಗೋಕುಲದಲ್ಲಿ ಬೆಳೆಯುತ್ತಾ ಇದ್ದಾರೆ. ಇದೇ ಬರುವ ಚತುರ್ದಶಿ ದಿವಸದಂದು ಬಿಲ್ಲ ಹಬ್ಬವೊಂದನ್ನು ಏರ್ಪಡಿಸಿದ್ದೇನೆ. ಆ ಬಿಲ್ಲ ಹಬ್ಬಕ್ಕೆ ಅವರನ್ನು ಕರೆತರಬೇಕು. ನೀನು ಹಾಗೆ ಕರೆ ತಂದದ್ದೇ ಆದರೆ ಅವರನ್ನು ಕೊಂದು ಮುಗಿಸುತ್ತೇನೆ. ಹೋಗಿ ಬೋ. ಏಕೆ ಯಶೋದೆಯ ಮಗನಾದಂತಹ ಕೃಷ್ಣನನ್ನು ರೋಹಿಣಿಯ ಮಗನಾದಂತಹ ಬಲರಾಮನಾನು. ನಾವಿರುವುದು ಹೇಗೆ ಹೇಳು? ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ, ಒಂದೇ ದೇಹದ ಎರಡು ಬಾಹುಗಳಿದ್ದಂತೆ, ಒಂದೇ ಬಳ್ಳಿಯ ಎರಡು ಹೂಗಳಿದ್ದಂತೆ. ಅಗೋ, ಯಾರೋ ಇತ್ತ ಕಡೆ ಬರುತ್ತಿದ್ದಾರೆ. ವಂದನ ಕ್ರೂರ ಗೋವಿಂದನ ದರ್ಶನಕ್ಕೆ ಲಕ್ಷ್ಮೀ ಮನೋಗರನು ಅಕ್ರೂರನನು ಕಾಣು ಆಜ್ಞಾನವೇ ಪೀಠದಿ ಇಳಿದು ದೇವವೇ
ಪಾಪದೋಷವಕ್ಕೆಂದು ಮಾವ ಗೋಪಾಲ ಬರಲಿ ಮಧುರಾಪುರಗೆ ಎಂಬ ನಿರೂಪವಿತ್ತಟ್ಟಿದ ದೇವ ದೇವ ದೇವ, ನಿಮ್ಮ ತಂದೆ ತಾಯಿ ವಸುದೇವ ದೇವಕಿಯರು ಕಾರಾಗೃಹದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. ಲೋಕ ಕಂಟಕನಾದಂತಹ ಮಗನನ್ನ ಪಡೆದುದಕ್ಕೆ ನಿಮ್ಮ ಅಜ್ಜ ಅಜ್ಜಿ ಉಗ್ರಸೇನ ರುಚಿಮತಿ ಚಿಂತಿಸುತ್ತಿದ್ದಾರೆ. ನಾನು ನಾನಾಗಿ ಬಂದಿರಲಿಲ್ಲ, ನಿಮ್ಮ ಮಾವನೇ ಹೇಳಿ ಕಳುಹಿಸಿದ್ದಾನೆ. ಎಂದ ಮಾತನೋ ಕೇಳಿ ಅರುಜದಿಯೇ, ಕೇಳಿ ಅರುಜದಿಯೇ. ಎಂದ ಮಾತನೋ ಕೇಳಿ ಅರುಜದಿ, ಮಾತ ಕೇಳಿ ಅರುಜದಿ. ವಂದರೋದನ ನುಡಿದ ಆಚರ, ವಂದರೋದನ ವಂದರೋದನ ನುಡಿದ ಆಚರ. ಎಂದ ಮಾತನು ಕೇಳಿ ಕರುಜದಿ, ವಂದರೋದನ ನುಡಿದ ಆಚರ. ವಂದರೋದನ ನುಡಿದ ಆಚರ. ಪಿಲ್ಲಗಪ್ಪವೇ ಏತು ಬಗೆವಯ್ಯ, ಪಿಲ್ಲಗಪ್ಪವೇ ಪಿಲ್ಲಗಪ್ಪವೇ ಏತು ಬಗೆವಯ್ಯ. ಮಲ್ಲಭೋವನ ಅಂತ್ಯ ಪರ್ವಮೋ, ಬಗೆವಯ್ಯ ಪಿಲ್ಲಗಪ್ಪವೇ ಪಿಲ್ಲಗಪ್ಪವೇ ಲೇದು ಬಗೆವಯ್ಯ ಮಲ್ಲಭೋವನ ಅಂತ್ಯ ಪರ್ವವು ಮಲ್ಲಭೋವನ ಮಲ್ಲಭೋವನ ಅಂತ್ಯ
ದೂರ ಆ ಆ ಆ ಅಜ್ಜಯ್ಯ, ಇಷ್ಟು ಸಂತೋಷ ಪಡುವಂತಹ ವಿಚಾರವನ್ನ ದುಃಖಿಸುತ್ತಾ ಹೇಳುವುದಾದರೂ ಯಾಕೆ ಹೇಳು? ಇಲ್ಲ ಹಬ್ಬ ಅಲ್ಲ ಕೃಷ್ಣ, ನಿಮ್ಮನ್ನ ಕೊಲ್ಲುವಂತ ಸಜ್ಜನ್ನ ಮಾಡಿದ್ದಾನೆ ಮಹಾರಾಜ. ಅಜ್ಜ, ಈವರೆಗೆ ಅನೇಕ ಬಾರಿ ನಮ್ಮನ್ನ ಕೊಲ್ಲುವುದಕ್ಕಾಗಿ ಮಧುರೆವರೆಗೆ ಅನೇಕ ರಾಕ್ಷಸರನ್ನ ಕಳಿಸಿದ್ದಾನೆ ಮಾವ ಕಂಸ. ಅದ್ಯಾವುದು ಪ್ರಯೋಜನಕ್ಕೆ ಬರಲಿಲ್ಲ ಎನ್ನುವ ಕಾರಣಕ್ಕೆ ಈಗ ಬಿಲ್ಲ ಹಬ್ಬವ ನೆಪವನ್ನ ಹೂಡಿದ್ದಾನೆ. ಆಗಲಿ, ಅಂತೂ ಮಾವನ ಅಂತ್ಯಪರ್ವ ಎನ್ನುವುದು ಸಮೀಪಿಸಿತಲ್ಲ. ಸಂತೋಷವಾಗಿರು, ನಿನ್ನೊಂದಿಗೆ ಖಂಡಿತವಾಗಿಯೂ ಮಧುರೆವರೆಗೆ ಬರ್ತೇವೆ. ಆದ್ರೆ ಈಗಲ್ಲ, ನಾಳೆ ಉದಯ ಕಾಲದೊಳೆದ್ದು ಕೃಷ್ಣ ಬಲರಾಮರು ನಿಂದೊಡನೆ ಮಧುರೆಗೆ ಬರ್ತೇವೆ. ಈಗ ಬಂದಂತಹ ನೀನು ವಿಶ್ರಾಂತಿಯನ್ನು ಪಡೆದುಕೋ ಹೋಗು. ಮಾತಾಪಿತರ ಬಂದ ಮೋಕ್ಷಕ್ಕಾಗಿ ಕಾಲಧರ್ಮವೇ ಶಿಶುರೂಪವನ್ನ ತಳೆಯಿತೆ. ವಿಶ್ವ ಸೃಷ್ಟಿಯನ್ನ ನಲಿಸಿದ ವೇಣುಗಾನ ನಾಳೆ ಮಧುರೆಯಲ್ಲಿ ಮಾಧವ ನಿನ್ನ ಕರೆಯ ನಿರೀಕ್ಷೆಯಲ್ಲಿ ನಾನು. ಆಗಲಿ, ಆಗಲಿ. ತಮ್ಮ, ಅಣ್ಣ, ಅಂತೂ ಮಾವನಿಗೆ ಅಂತ್ಯಕಾಲ ಎನ್ನುವುದು ಬಂತು. ಸರಿ, ಹೊರಡುವ ಸಿದ್ಧತೆಯನ್ನ ದುರ್ಯೋಧನರು ಬಾಂಡಗಳು ಶಗಡದೊಳಗೆ ತುಂಬಿಸಿ ಕೂಡಿ ಮಧುರೆಗೆ ಹೋಗುವೆಂದು. ತಮ್ಮ, ಹೋಗುವ ಎಲ್ಲಾ ಸಿದ್ಧತೆಯನ್ನ ನಾನು ಮಾಡಿಕೊಳ್ಳುತ್ತೇನೆ. ನಮಗೆ ಬೇಕಾದಂತಹ ಆಹಾರವನ್ನ ನಾವೇ ತೆಗೆದುಕೊಂಡು ಹೋಗಬೇಕು. ಕಾರಣ, ಶತ್ರುವಿನ ಮನೆ ಅನ್ನ ವಿಷಕ್ಕೆ ಸಮಾನ. ಹೌದು, ಹಾಗಾಗಿ ನಾವು ತಿನ್ನುವಂತಹ ಫಲವನ್ನು ನಾನೇ ಬಂಡಿಯಲ್ಲಿ ತುಂಬುತ್ತೇನಂತೆ. ನನಗೆ ಪ್ರಿಯವಾದಂತಹ ಅವಲಕ್ಕಿಯನ್ನು ಹಿಡಿದುಕೊಂಡಿದೆಯಲ್ಲ. ನಿನಗೆ ಪ್ರಿಯವಾದಂತಹ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಜೊತೆಯಲ್ಲಿ ಅವಲಕ್ಕಿ ಖಂಡಿತ ಮರೆಯುವುದಿಲ್ಲ. ಬಾ, ಹೊರಡುವ. ಯಾರು ಮರೆಯ, ಕಾಲಿಗೆಲ್ಲ ಸಿಗ್ತದೆ ಈ ಬಳ್ಳಿಗಳು. ಅದೆಲ್ಲ ಸರಿ, ಯಾರು ನೀನು? ನೀನ್ ಯಾರು? ನಾನು ರಾಜ ರಜಕ. ಯಾರಜಗ ನೀನಿಲ್ಲು ನೋಡಿದ್ದ ಯಾರಯ್ಯ ರಜಗ ನೀನಿಲ್ಲು ನೋಡಿದ್ದ ನೀನಿಲ್ಲು ನೋಡಿದ್ದ ತೋರುವಿ ಮಡಿ ವಜ್ರ ಈವುದು ಮತ್ತ ತೋರುವಿ ಮಡಿ ವಜ್ರ ಈವುದು ಮತ್ತ
ಚಂಡಾಳ ಹಾ? ಬಟ್ಟೆ ತೊಳೆಯುವವ. ಏನು ಅಷ್ಟು ಕಡೆಗಣಿಸುದು ನಮ್ಮನ್ನು? ನಾವೇನ್ ಸಾಮಾನ್ಯದವರಲ್ಲ. ಮತ್ತೆ? ಹುಟ್ಟಿ 4 ಶನಿವಾರ ಆಗ್ಲಿಲ್ಲ. ಎಷ್ಟ ಮಾತು ನಿಮ್ಮದು? ಅಯ್ಯ ಹಾ? ನೀನು ಸಿಕ್ಕಿದ್ದು ಒಳ್ಳೇದೇ ಆಯ್ತು. ಏನು? ನಮ್ಮನ್ನ ಯಾರೆಂದು ಕೇಳಿದೆಯಲ್ಲ. ಯಾರು ಸರಿ? ನಾನು ಈಗ ನಮ್ಮ ಹತ್ರ ಯಾಕೆ ಬಂದಿದ್ದು ನೀನು? ಕೇಳು ಒಮ್ಮೆ. ಅವನೇ ಬಲರಾಮ. ಅದು ಗೊತ್ತಾಯ್ತು. ಅವನು ಬಲ್ಲರಾದರೆ ನೀನು ಎಡರಾಮ. ಹಾಗಾದ್ರೆ ನೀನು ಮಧ್ಯರಾಮನು. ಹಾ? ಅವನು ನನ್ನ ತಮ್ಮ ಕೃಷ್ಣ. ಹೌದಾ? ಈಗ ನೀನು ಸಿಕ್ಕಿದ್ದು ಒಳ್ಳೇದಾಯ್ತು. ಹೌದು. ನೋಡಯ್ಯ, ಹಾ. ಮಡಿಯಾಗಿರುವ ನಮ್ಮ ಮಲಿನವಾಗಿರುವ ವಸನವನ್ನ ನಿನಗೆ ಕೊಡ್ತೇವೆ. ಆ ಮಡಿಯಾಗಿರುವ ವಸ್ತ್ರವನ್ನ ನಮಗೆ ಕೊಡು. ಅದೇ ನಾನು. ಎಳೆಯ ಬಾಲರಗಳು ಬೇಡಿಯ ಸ್ವಾಮಿನ, ಎಳೆಯ ಬಾಲರಗಳು ಬೇಡಿ ಸಾಕು ನಿಲ್ಲಿಸಿ, ಸಾಕು ನಿಲ್ಲಿಸಿ. ಇಳೆಯನ್ನು ಕೌಸಗೆ ಕಲುವ ವಸ್ತ್ರವು ಏನು? ಬಟ್ಟೆ ಕೊಡು ಅಂದೆ. ಈ ಬಟ್ಟೆಯನ್ನು ಕೇಳ್ತಾ ಇದ್ದೀರಲ್ಲ, ಅದೇ ನಾನು ಆವಾಗ್ಲಿಂದ ನೋಡ್ತಾ ಇದ್ದೇನೆ. ಏನು? ಎಲ್ಲಿಂದ ಈ ಕೆಟ್ಟ ವಾಸನೆ ಬರ್ತಾ ಇದೆಯಪ್ಪ ಅಂತ. ನೀವು ಅದಕ್ಕೆ ನನ್ನ ಈ ಬಟ್ಟೆಯನ್ನು ಕೇಳ್ತಾ ಇದ್ದೀರಾ? ಈ ಬಟ್ಟೆ ಯಾರದು ಅಂದುಕೊಂಡಿದ್ದೀರಿ? ಯಾರದು? ಕಂಸ ಮಹಾರಾಜರದ್ದು. ಹಾಗಾದ್ರೆ ನಾವ್ಯಾರೆಂದು ಗೊತ್ತೇ? ಹೇಳಿದ್ರೆ ತಾನೇ ಗೊತ್ತಾಗುದು. ಅವನ ನೇರ ಸಂಬಂಧಿಕರು, ಅವನ ಅಳಿಯಂದಿರು. ಅವನು ನಮಗೆ ಮಾವ, ನಾವು ಅವರ ಅಳಿಯಂದಿರು. ಹೌದೌದು. ಅವಕಾಶ ಸಿಕ್ಕಿದ್ರೆ ಎಲ್ರ ಅಳಿಯಂದ್ರ ಆಗ್ತೀರಿ ನೀವು. ಹೋಗಿ ಹೋಗಿ ಬಟ್ಟೆ ಗಂಟೆ ಕೊಡೋದಿಲ್ಲ ನಿಮಗೆ. ಕೊಡ್ತೀಯೋ ಇಲ್ವೋ? ಇಲ್ಲನಾ? ಕೊಡ್ತೀವೋ ಇಲ್ವೋ? ಇಲ್ಲ ಅಂತ ಹೇಳಿದಲ್ವಾ? ಹಾಗಾದ್ರೆ ಹಾ. ಬೇಡ ಬಿಡು. ಬೇಡವಾ? ಬೇಡ, ನಿನ್ನ ಬಟ್ಟೆ ಎಲ್ಲ ಯಾರಿಗ್ ಬೇಕು? ಬೇಡವಾ? ಹಾ. ನೋಡಿದ್ರ ಸ್ವಾಮಿ, ಪಾಪ ಹುಡುಗರು ನೋಡಿ ಹೇಗೆ ಹೆದರ್ಕೊಂಡ್ಬಿಟ್ರು. ಅದಕ್ಕೆ ಹೇಳದ್ ನೋಡಿ ಸ್ವಾಮಿ, ಏನು? ಒಂದ ಕೈ ಬೇಕು, ಇಲ್ವಾ ಬಾಯಿ ಬೇಕು. ಅದು ಇಲ್ಲಾದ್ರೆ ಅಲ್ಲಿ ಯಾರು ಹೊರಗೆ ಹೋಗ್ಬಿಟ್ಟು ಸಾಯ್ಬೇಕು. ಮೊದಲು ಹೋಗಿ ಅದನ್ನ ಮಾಡಿ. ಸುಮ್ಮನೆ ಇನ್ನೇ ವ್ರತ ಏನ್ ಮಾತು ಹೊರಡ್ತೇನೆ ನಾನು. ಇನ್ನು ಬಟ್ಟೆ ಎಲ್ಲ ನಮ್ದು ಬೇಕಾ? ನನ್ನ ಬಟ್ಟೆ ಗಂಟಿತ್ತಲ್ಲ, ಎಲ್ಲಿ ಹೋಯ್ತು? ನಾವು ತಗೊಳ್ಳಲ್ಲ. ಇದ್ದವ್ರು ಇಬ್ರು, ಹಾ, ಸತ್ತವ್ರು ಯಾರು? ತಗೊಂಡಿಯನ ಇಲ್ವಾ? ನೀರ್ ತಗೊಂಡಿಯನ ಇಲ್ವಾ? ಕಳ್ಳ ಸಿಕ್ಕಿ ಬಿದ್ದ. ನಿನಗೆ ಈ ಅಭ್ಯಾಸ ಬೇರೆ ಇದೆಯಲ್ಲ? ಕೊಡು ಕೊಡು ಬೇಕಂತೆ. ಧೂರ್ತ ಕಂಸನ ಹೃದಯ ಸ್ತಂಭಿಸೆ, ಧೂರ್ತ ಕಂಸನ ಹೃದಯ ಸ್ತಂಭಿಸೆ, ಗೋವಳರ ವರ್ತಮಾನವ ಕೇಳಿ ಮೂಡಿ ಮೊದಲಿಗೆ ಹೋಗುವುದೆಂದು ಅಬ್ಬಾ, ಹೋಗುವ ಎಲ್ಲಾ ಸಿದ್ಧತೆಯನ್ನು ನಾನು ಮಾಡಿಕೊಳ್ಳುತ್ತೇನೆ. ನಮಗೆ ಬೇಕಾದಂತಹ ಆಹಾರವನ್ನ ನಾವೇ ತೆಗೆದುಕೊಂಡು ಹೋಗಬೇಕು. ಕಾರಣ ಶತ್ರುವಿನ ಮನೆ ಅನ್ನ ವಿಷಕ್ಕೆ ಸಮಾನ. ಹೌದು. ಹಾಗಾಗಿ ನಾವು ತಿನ್ನುವಂತಹ ಫಲವನ್ನ ನಾನೇ ಬಂಡಿಯಲ್ಲಿ ತುಂಬುತ್ತೇನಂತೆ. ನನಗೆ ಪ್ರಿಯವಾದಂತಹ ಅವಲಕ್ಕಿಯನ್ನು ಹಿಡಿದುಕೊಂಡಿದ್ದೆಯಲ್ಲ. ನಿನಗೆ ಪ್ರಿಯವಾದಂತಹ ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಜೊತೆಯಲ್ಲಿ ಅವಲಕ್ಕಿ ಖಂಡಿತ ಮರೆಯುವುದಿಲ್ಲ. ಬಾ ಹೊರಡುವ. ಯಾರು ಮರೆಯ ಕಾಲಿಗೆಲ್ಲ ಸಿಗ್ತದೆ ಈ ಕಲ್ಲಿಗಳು. ಅದೆಲ್ಲ ಸರಿ. ಯಾರು ನೀನು? ನಾನ ನಾನು ರಾಜ ರಜಕ. ಯಾರಯ್ಯ ರಾಜಗ ನೀನಿಲ್ಲೋ ನೋಡಿದ್ದ, ಯಾರಯ್ಯ ರಾಜಗ ನೀನಿಲ್ಲೋ ನೋಡಿದ್ದ, ನೀನಿಲ್ಲೋ
ಬಂದಪುದು ನೀನೀದರಿ ಮಾತು ಕೇಳು ಬಂದಪುದು ನೀನೀದರಿ ಮಾತು ಕೇಳು ಬಂದಪುದು ಅಯ್ಯ ತೋರ್ತ ಕೌಜನ ಹೃದಯ ಸಂಬಿದೆ ತೋರ್ತ ಕೌಜನ ಹೃದಯ ಸ್ತಂಭಿದೆ ಗೋವಳರ ವರ್ತಮಾನವ ಕೇಳಿ ಚಿತ್ತದಲ್ಲಿ ಕಡುನೊಂದು ಚಿತ್ತದಲ್ಲಿ ಕಡುನೊಂದು ವ್ಯರ್ಥ ಬರಿದಿದ್ದೇನೇಕೆ ಶಿವ 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 ವ್ಯರ್ಥ ಬರಿದಿದ್ದೇನೇಕೆ ಶಿವ 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 ಅದ್ಭುತವ ಪೃಥ್ವಿ ನಡುಗುತ್ತಿರುವುದು ದೂರ್ತ ಕೌಜನ ಹೃದಯ ಸ್ತಂಭಿಸಿ ಆ ಆ ಆ ಏನು ವಾರ್ತೆಗಳನ್ನು ಕೇಳುತ್ತಾ ಇದ್ದೇನೆ. ರಾಮಕೃಷ್ಣರು ಮಧುರೆಗೆ ಬರುತ್ತಾ ಇದ್ದಾರಂತೆ. ಬರುತ್ತೋ ರೋಜರಜಕನನ್ನು ಕೊಂದರಂತೆ. ಕುಬ್ಜೆಯ ಡೊಂಕನ್ನು ತಿದ್ದಿದರಂತೆ. ಮದಿಸಿದ ಆನೆಯ ಮದವನ್ನು ಮರ್ದಿಸಿದರಂತೆ. ಪೂಜಿಸಿದ್ದ ಶಿವಧನುಸನ್ನು ಮುರಿದರಂತೆ. ಹಾಗಾದರೆ ನನ್ನ ಸಾವನ್ನು ನಾನೇ ತಂದುಕೊಂಡದ್ದು. ಅಯ್ಯೋ, ಇಷ್ಟಕ್ಕೆಲ್ಲ ಹೆದರುವವನಲ್ಲ ಈ ಕಂಸ. ನನ್ನ ಭಟರು, ನನ್ನ ಕಾವಲು ಭಟರಿದ್ದಾರೆ. ಅವರನ್ನೇ ಕರೆಸುತ್ತೇನೆ. ಯಾರಲ್ಲಿ? ಚಾಣೂರ ಮುಷ್ಟಿಕರು ಬರಲಿಲ್ಲಿಗೆ. ನೊಂದು ಚಿತ್ತದಲ್ಲಿ ಕಡುನೊಂದು ವ್ಯರ್ಥ ಬರಿಸಿದನೇಕೆ ಶಿವ 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 ವ್ಯರ್ಥ ಬರಿಸಿದನೇಕೆ ಶಿವ 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 ಅದ್ಭುತವ ಪೃಥ್ವಿ ನಡುಗುತ್ತಿರುವುದು ದೂರ್ತ ಕೌಜನ ಹೃದಯ ಸ್ತಂಭಿಸಿ ಆ ಆ ಆ ಏನು ವಾರ್ತೆಗಳನ್ನು ಕೇಳುತ್ತಾ ಇದ್ದೇನೆ. ರಾಮಕೃಷ್ಣರು ಮಧುರೆಗೆ ಬರುತ್ತಾ ಇದ್ದಾರಂತೆ. ಬರುತ್ತೋ ರೋಜರಜಕನನ್ನು ಕೊಂದರಂತೆ. ಕುಬ್ಜೆಯ ಡೊಂಕನ್ನು ತಿದ್ದಿದರಂತೆ. ಮದಿಸಿದ ಆನೆಯ ಮದವನ್ನು ಮರ್ದಿಸಿದರಂತೆ. ಪೂಜಿಸಿಟ್ಟ ಶಿವಧನುಸನ್ನು ಮುರಿದರಂತೆ. ಹಾಗಾದರೆ ನನ್ನ ಸಾವನ್ನು ನಾನೇ ತಂದುಕೊಂಡಂತಾಯಿತೆ. ಅಯ್ಯೋ,
ಇಷ್ಟಕ್ಕೆಲ್ಲ ಹೆದರುವವನಲ್ಲ ಈ ಕಂಸ. ನನ್ನ ಭಟರು, ನನ್ನ ಕೋಮಲ ಭಟರಿದ್ದಾರೆ, ಅವರನ್ನೇ ಕರೆಸುತ್ತೇನೆ. ಯಾರಲ್ಲಿ? ಚಾಣೂರ ಮುಷ್ಟಿಕರು ಬರಲಿಲ್ಲಿಗೆ. ನಡೆದಂದರೋ ಕೆಳವೆ ದೇಂ ದೈತೋ ಯೋಧಗರಲಿದೆ ಎಮ್ಮನು ಒಡೆಯ ಒಡೆಯ, ನಿಮ್ಮ ಬಾಹುಗಳಂತ ಇದ್ದ ನಮ್ಮನ್ನು ಕರೆಸಿದ ಕಾರಣ ಏನು? ನೀವು ಸಿಟ್ಟಿನಲ್ಲಿ ಇದ್ದೀರಿ. ಏನು ಕಾರಣ ನಮಗೆ ಹೇಳಿ. ಚಾಣೂರ ಮುಷ್ಟಿಕರೇ, ನಿಮ್ಮಿಂದ ಒಂದು ಮಹತ್ ಕಾರ್ಯವಾಗಬೇಕು. ಆಗೋ ನೋಡಿ, ನನ್ನ ಅಳಿಯಂದಿರಾದ ಕೃಷ್ಣ ಬಲರಾಮರು ಆಸ್ಥಾನಕ್ಕೆ ಬರುತ್ತಾ ಇದ್ದಾರೆ. ನೀವು ಅಲ್ಲಿಗೆ ಹೋಗಬೇಕು. ಬಾಗಿಲಿನಲ್ಲಿ ಅವರನ್ನು ತಡೆದು ಕೊಂದು ಕಳೆಯಿರಿ. ಶುಭವಾಗಲಿ, ಹೋಗಿ ಬನ್ನಿ. ದೇಂ ದೈತೋ
ಒಡೆಯ ಇರುವ. ಬಾ. ಎಲ್ಲವೋ ಕೃಷ್ಣ ಎನ್ನಳು ತೆಗೆದಾನೆ. ಎಲ್ಲವೋ ಕೃಷ್ಣ ಎನ್ನಳು ಇನಿತು ಸಲುಗೆ ಏನಲ್ಲೋ, ಇನಿತು ಸಲುಗೆ ಏನಲ್ಲೋ. ಇಳಿಯುದಿರಲು ನಿನ್ನನೀಗ ಕೊಲುವೆ ನೋಡಲು. ಕೃಷ್ಣ ಏಯ್ ತೊಲಗಾಚೆ ಹೇಗೆ ಮಾವ? ನೇರವಾಗಿ ಬಂದು ನನ್ನ ತೊಡೆಯೇರುತ್ತಿದ್ದೀರಲ್ಲೋ. ಹೌದು ಮಾವ. ಎಷ್ಟು ಸಲಿಗೆಯೋ. ಮಲಸು ನಿಲುವೆ ಯಾಕೆ ಮಾವ ಅಳಿಯರಲ್ಲವೇ. ದೈ ದೈ ದಯದ ದೈ ದೈ ದಯದ ದೈ ದೈ. ಮಲೆತು ನಿಲುವೆ ಯಾಕೆ ಮಾವ ಅಳಿಯರ್ ಅಲ್ಲವೇ. ಮಲೆತು ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಯಾಕೆ ಮಾವ ಅಳಿಯರ್ ಅಲ್ಲವೇ. ನಿನ್ನ ಅಳಿಯರ್ ಅಲ್ಲವೇ. ಒಲಿದು ಕರೆಸಿ ಕೊಲುವೆ ಯಾಕೆ ತಿಳಿಯ ಬೇಡವೇ. ಒಲಿದು ಕರೆಸಿ ಒಲಿದು ಕರೆಸಿ ಒಲಿದು ಕರೆಸಿ ಕೊಲುವೆ ಯಾಕೆ ತಿಳಿಯ ಬೇಡವೇ. ಒಲಿದು ನಿಲುವೆ ಯಾಕೆ ಮಾವ ಅಳಿಯರಲ್ಲವೇ. ಒಲಿದು ಕರೆಸಿ ಕೊಲುವೆ ಯಾಕೆ ತಿಳಿಯಬೇಡವೇ. ಒಲಿದು ಕರೆಸಿ ಕೊಲುವೆ ಯಾಕೆ ತಿಳಿಯ ಬೇಡವೇ. ನಿನ್ನ ಅಳಿಯರ್ ಅಲ್ಲವೇ. ಮಲೆತು ನಿಲುವೆ ಯಾಕೆ ಮಲೆತು ನಿಲುವೆ ಯಾಕೆ ಮಾವ ಅಳಿಯರ್ ಅಲ್ಲವೇ. ನಿನ್ನ ಅಳಿಯರ್ ಅಲ್ಲವೇ. ಒಲಿದು ಕರೆಸಿ ಒಲಿದು ಕರೆಸಿ ಒಲಿದು ಕರೆಸಿ ಕೊಲುವೆ ಯಾಕೆ ತಿಳಿಯ ಬೇಡವೇ. ನಿನ್ನ ಅಳಿಯರ್ ಅಲ್ಲವೇ. ಮಾವ ತಿಳಿಯ ಬೇಡವೇ.
ಹರೆಯೇ ಭವಭವಾದಿಗಳೆಲ್ಲ ಮೆಚ್ಚಿ ಜಯ ಜಯವೆನ್ನುತ್ತ ಹುಲಿಯೇ ಆ ದುಷ್ಟ ಮಾಮನ ಅಂತ್ಯವಾಯಿತು. ಇಲ್ಲಿಗೆ ಮಧುರೆಗೆ ಹಿಡಿದ ಗ್ರಹಣ ಎನ್ನುವುದು ತೊಲಗಿತು. ದೇವತೆಗಳು ಪುಷ್ಪವೃಷ್ಟಿಯನ್ನ ಗೈಯುತ್ತಾ ಇದ್ದಾರೆ. ಇನ್ನು ಮುಂದೆ ಮಾಡಬೇಕು. ಇನ್ಯಾವುದಕ್ಕೆ ನೀನು ಹರಿದೆ? ಕೃಷ್ಣ, ನಮ್ಮವರನ್ನೆಲ್ಲೋ ಕೊಂದಿದ್ದೀಯೋ? ನಿಮ್ಮನ್ನು ಕೊಲ್ಲಲೆಂದೇ ಕರೆಸಿದ್ದೇನೆ. ಮಾತಾಪಿತರಿಗೆ ನೀನು ವಿಖ್ಯಾತಿಯ ಪಡೆದೆ ಜಗತಿ. ನಮ್ಮ ತಂದೆ ತಾಯಿಯನ್ನ ಸೆರೆಯಲ್ಲಿಟ್ಟು ನಾನಾ ವಿಧದ ಕಷ್ಟವನ್ನ ಕೊಟ್ಟವನು ನೀನು. ನಿನ್ನ ದುರಾಡಳಿತಕ್ಕೆ ಪೂರ್ಣ ವಿರಾಮ ಇಡಲೆಂದೇ ಬಂದಿದ್ದೇವೆ. ಬಾ ಮುಂದೆ. ಪಾಪಿ ಪಾಪೇನ ಹನ್ಯತೆ, ನಿನ್ನ ಅಧರ್ಮಕ್ಕೆ ಪೂರ್ಣ ವಿರಾಮ ನೀಡಲೆಂದೇ ಬಂದಿದ್ದೇವೆ. ಬಾ ಮುಂದೆ. ಮಲೆತು ನಿಲ್ಲುವೆ ಯಾಕೆ ಮಾವ? ಕೃಷ್ಣ 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 ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪ ಕುಮಾರಾಯ ಶ್ರೀ ಗೋವಿಂದಾಯ ನಮೋ